ಅಂತ್ಯಕ್ರಿಯೆ ಸ್ಥಳಕ್ಕೆ ಪಾರ್ಥಿವ ಶರೀರ ಆಗಮಿಸಿರುವಂಥದ್ದು. ಇದು ಎಸ್ಎಲ್ ಭೈರಪ್ಪ ಅಂತ್ಯಕ್ರಿಯೆ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನ ಹರಿಶ್ಚಂದ್ರ ಘಾಟ್ನಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತಾ ಇರುವಂಥದ್ದು. ಪಾರ್ಥಿವ ಶರೀರ ಇದೀಗ ಹರಿಶ್ಚಂದ್ರ ಘಾಟ್ಗೆ ಬಂದಿದೆ. ಘಾಟ್ನಲ್ಲಿ ಅಂತ್ಯಕ್ರಿಯೆಗೆ ಸದ್ಯ ಜೆಎಸ್ಎಸ್ ಆಸ್ಪತ್ರೆಯ ಕೋಲ್ಡ್ ಸ್ಟೋರೇಜ್ನಲ್ಲಿರುವಂತಹ ಪಾರ್ಥಿವ ಶರೀರವನ್ನು ತರಲಾಗಿರುವಂಥದ್ದು. 8:30 ಗಂಟೆಗೆ ಕುವೆಂಪು ನಗರದ ಭೈರಪ್ಪ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗಿತ್ತು. 10:30 ಗಂಟೆವರೆಗೂ ಕೂಡ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಇದೀಗ 11 ಗಂಟೆಯ ಬಳಿಕ ಇಲ್ಲಿಗೆ ಹರಿಶ್ಚಂದ್ರ ಘಾಟ್ಗೆ ತರಲಾಗತ್ತೆ ಅಂತ ಹೇಳಿದ್ರು. ಸೊ ಈಗ ತಾನೇ ಹರಿಶ್ಚಂದ್ರ ಘಾಟ್ನತ್ತ ಪಾರ್ಥಿವ ಶರೀರವನ್ನು ತರಲಾಗಿದೆ ಅಂತ್ಯ ಸಂಸ್ಕಾರಕ್ಕಾಗಿ. ಸೊ ಹಿಂದೂ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ಏನು ನಡೀಬೇಕು, ಹಿಂದೂ ಸಂಪ್ರದಾಯದಂತೆ ನಡೀತಾ ಇದೆ. ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನು ಕೈಗೊಳ್ಳೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಸೊ ಹರಿಶ್ಚಂದ್ರ ಘಾಟ್ಗೆ ಇದೀಗ ಪಾರ್ಥಿವ ಶರೀರ ಬಂದಿರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಎಸ್ಎಲ್ ಭೈರಪ್ಪ ಬಹುದೊಡ್ಡ ಸಾಹಿತಿಗಳು, ಸಾಹಿತ್ಯಕ್ಕೆ ಕ್ಷೇತ್ರಕ್ಕೆ ಹಾಗೆ ಸಾಹಿತ್ಯ ಪ್ರೇಮಿಗಳಿಗೆ ಬಹುದೊಡ್ಡ ನಷ್ಟ ಆಗಿರುವಂಥದ್ದು. ಸೊ ನಿನ್ನೆ ಗಣ್ಯರೆಲ್ಲರೂ ಕೂಡ ಬಂದ್ಬಿಟ್ಟು ಭಾಗಿಯಾಗಿ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ರು. ಸೊ ಇವತ್ತು ಬೆಳಗ್ಗೆ ಕೂಡ ಮನೆಯ ಬಳಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಸೊ ಇದೀಗ ಏನು ಹಿಂದೂ ಸಂಪ್ರದಾಯದಂತೆ ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನವನ್ನು ನೆರವೇರಿಸಿ ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಹರಿಶ್ಚಂದ್ರ ಘಾಟನ್ನು ಬಂದು ತಲುಪಿದೆ ಪಾರ್ಥಿವ ಶರೀರ. ಸ್ವಲ್ಪ ಬ್ಯಾಂಕರ್ ಒಂಚೂರಿಂದ ನಿನ್ನೆ ತಗೋಣ ಕ್ಯಾಮ್ರಾ ಜಾಗ ಕೊಡ್ಬೇಕೆಲ್ಲ ಒಂದ್ ಕಡೆ ಒಂಚೂರು ಜಾಗ ಕೊಡಿ ಸರ್. ಆ ಕಡೆಯಿಂದ ಒಂದು ಬನ್ನಿ ಚೂರಿಂದ ಸ್ವಲ್ಪ ಹಿಂದೆ ಈ ಕಡೆ ಬನ್ನಿ 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 ಬನ್ನಿ
ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನು ನಡೆಸಲಾಗ್ತಾ ಇದೆ. ಪಾರ್ಥಿವ ಶರೀರ ಹರಿಶ್ಚಂದ್ರ ಘಾಟ್ಗೆ ಬಂದು ತಲುಪಿರುವಂಥದ್ದು. 2007ರಲ್ಲಿ ಕಲಬುರಗಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟನ್ನು ಪಡೆದುಕೊಂಡಿರ್ತಾರೆ. ಭೈರಪ್ಪನವರು ರಚಿಸಿದಂತಹ ಕಾದಂಬರಿಗಳಲ್ಲಿಯೇ ಪರ್ವ ಅನ್ನುವಂಥದ್ದು ಅತ್ಯಂತ ಜನಪ್ರಿಯವಾದಂತಹ ಕಾದಂಬರಿ. ಸೊ ಒಂದಕ್ಕಿಂತ ಒಂದು ಅತ್ಯದ್ಭುತವಾದಂತಹ ಕಾದಂಬರಿಗಳಿರುತ್ತೆ. ನಿಜಕ್ಕೂ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸಾಹಿತ್ಯ ಕ್ಷೇತ್ರಕ್ಕೆ ಇವರು ನಮ್ಮನ್ನೆಲ್ಲ ಅಗಲಿರೋದು ನಿಜಕ್ಕೂ ಸಾಹಿತ್ಯ ಪ್ರೇಮಿಗಳಿಗೆ ಬಹುದೊಡ್ಡ ನಷ್ಟ ಅಂತಲೇ ಹೇಳ್ಬೋದು. ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಸರಸ್ವತಿ ಸಮ್ಮಾನ್ ಅಂತಾನೆ ಹೇಳ್ತಾರೆ. ತಮ್ಮದೇ ಆದ ದೊಡ್ಡ ಓದುಗ ಬಳಗವನ್ನು ಕೂಡ ಸೃಷ್ಟಿ ಮಾಡಿಕೊಂಡಿದ್ರು ಅಂತ ಹೇಳಲಾಗತ್ತೆ. 2023ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಸೇರಿ ಸರಸ್ವತಿ ಸಮ್ಮಾನ್ ಕೂಡ ಇವರ ಮುಡಿಗೇರಿರುತ್ತೆ. ನಾಡೋಜ ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿರ್ತಾರೆ. ಪದ್ಮಭೂಷಣ ಹಿರಿಯ ಸಾಹಿತಿ SL ಭೈರಪ್ಪ ಇನ್ನಿಲ್ಲ ಅನ್ನುವಂಥದ್ದು ಬಹುದೊಡ್ಡ ಲಾಸ್ ಸಾಹಿತ್ಯ ಕ್ಷೇತ್ರಕ್ಕೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿನ ರಾಷ್ಟ್ರೋದ್ಯಾನ ಆಸ್ಪತ್ರೆಯಲ್ಲಿ ರಾಜ್ಯಕ್ಕೆ ಅಥವಾ ಬೇರೆ ದೇಶಗಳವರೆಗೂ ಒಂದು ನಷ್ಟ ಅಂತ ನಾವೆಲ್ಲರೂ ಒಪ್ಕೊಳ್ತೀವಿ. ಆದರೆ ವೈದ್ಯನಾಗಿ ನಾನು ಒಂದು ಮಾತು ಹೇಳ್ತೀನಿ, ಭೈರಪ್ಪನವರು 94ನೇ ವರ್ಷ ವಯಸ್ಸುವರೆಗೂ ಇಷ್ಟು ಚೆನ್ನಾಗಿದ್ದು ಕೊನೆ ಕಾಲದಲ್ಲಿ ಕ್ಷಣದಲ್ಲಿ ಮಾತ್ರ ಅವರು ಹಸನುಗ್ಗಿ ದೇವರ ಪಾದ ಸೇರ್ಕೊಂಡಿರೋದು ಒಂದು ಏನು ಅದೊಂದು ನಮಗೆಲ್ಲರಿಗೂ ಏನು ಅಂತಂದ್ರೆ ಅವ್ರ ಕಷ್ಟ ನರಳಿಲ್ಲ ಅನ್ನೋದೊಂದು ನನಗೆ ವೈದ್ಯನಾಗಿ ಅವರಿಗೆ ನೋಡಿದವನಾಗಿ ನನಗೆ ಅನ್ಸೋದು. ಯಾಕಂದ್ರೆ ಒಂದು ಪಾರ್ಶ್ವ ಆಗಲಿ ಒಂದು ದೊಡ್ಡ ಕಾಯಿಲೆಗಳಾಗಿ ಹಾಸಿಗೆ ಮೇಲೆ ಮಲ್ಲಿಗೆ ನರಳಿಲ್ಲ ಅವರು ಕ್ಷಣ ಮಾತ್ರದಲ್ಲಿ ಹೃದಯಾಘಾತ ಆಗಿ ಕೊನೆ ಉಸಿರೆಳೆದರು. ಅದಂತೂ ನಾನು ವೈದ್ಯನಾಗಿ ಹೇಳುವುದೇನೆಂದ್ರೆ ಅವರ ಶಾಂತಿ ದೊರೆಯುತ್ತೆ. ಅವರು ಈ ಭೂಮಿ ಮೇಲೆಲ್ಲ ಈ ಪ್ಲಾನೆಟ್ ಮೇಲೆ ಒಂದ್ಸಲ ಬಂದು ಹೋದ್ರು, ಪುನಃ ಅವರು ಬರಲಿ ಅಂತ ನನ್ನ ಒಂದು ಮನಸ್ಸು ಹೇಳ್ತಾ ಇದೆ. ಒಂದು ಸೊ ವೈದ್ಯರು ಹೇಳ್ತಾ ಇದ್ರು, ಈಗಷ್ಟೇ ಕೇಳಿಸ್ಕೊಂಡ್ವಿ, ಯಾವುದೇ ರೀತಿಯಾದಂತಹ ನರಳಿ ಅಥವಾ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಹಾಸಿಗೆ ಹಿಡಿದು ಈ ರೀತಿಯಾಗಿ ಸಾವನ್ನಪ್ಪಲಿಲ್ಲ ಅಂತ ಹೇಳಿಬಿಟ್ಟು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು, ಏಕಾಏಕಿ ಸಾವನ್ನಪ್ಪಿರುವಂಥದ್ದು. ಅಂತ್ಯಕ್ರಿಯೆಗೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂತಹ ದೃಶ್ಯಗಳು. ಹಾಗೆ ಹರಿಶ್ಚಂದ್ರ ಘಾಟ್ಗೆ ಈಗಷ್ಟೇ ಪಾರ್ಥಿವ ಶರೀರ ಬಂದು ತಲುಪಿದೆ. ಇನ್ನು ಇವರು ಕೊಟ್ಟಂತಹ ಕೊಡುಗೆಗಳಾಗಿರ್ಬೋದು ಸಾಹಿತ್ಯ ಕ್ಷೇತ್ರಕ್ಕೆ, ಹಾಗೆ ಬರೆದಂತಹ ಕಾದಂಬರಿಗಳಾಗಿರ್ಬೋದು, ಇವರಿಗೆ ಸಂದಿದಂತಹ ಪ್ರಶಸ್ತಿಗಳಾಗಿರ್ಬೋದು ಒಂದೆರಡಲ್ಲ. ಪ್ರಸಿದ್ಧ ಕಾದಂಬರಿಕಾರ, ತತ್ವಜ್ಞಾನಿ, ಲೇಖಕರಾಗಿದ್ದರು SL ಭೈರಪ್ಪ. ಪೂರ್ಣ ಹೆಸರು ಸಂತೇಶವರ ಲಿಂಗಣ್ಣಯ್ಯ ಭೈರಪ್ಪ ಅಂತ ಹೇಳಿಬಿಟ್ಟು 1931 ಆಗಸ್ಟ್ 20ರಲ್ಲಿ ಹಾಸನ ಜಿಲ್ಲೆ ಸಂತೇಶವರ ಗ್ರಾಮದಲ್ಲಿ ಹೊಯ್ಸಳ ಕರ್ನಾಟಕ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿರ್ತಾರೆ. ಹುಟ್ಟೂರಿನಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ಪಡೆದುಕೊಂಡಿರ್ತಾರೆ. ಸಾಕಷ್ಟು ಬಡತನ ಇರುತ್ತೆ. ಅದರ ನಡುವೆಯೂ ಕೂಡ ತಾಯಿಯಿಂದ ಪ್ರಭಾವಿತರಾಗಿರ್ತಾರಂತೆ ಇವರು. ಗಾಂಧೀಜಿ ಮೌಲ್ಯಗಳಿಗೂ ಕೂಡ ಮಾರಿ ಹೋಗಿರ್ತಾರೆ. ಸ್ವಾತಂತ್ರ್ಯ ಚಳುವಳಿಗೆ ತೊಡಗಿಸಿಕೊಂಡಾಗ ಅವರಿಗೆ ಆಗಿನ್ನೂ ಕೇವಲ 13 ವರ್ಷ ಆಗಿರುತ್ತೆ. ಬಳಿಕ ಪ್ರೌಢ ಶಿಕ್ಷಣ ಮತ್ತು ಕಾಲೇಜ್ ದಿನಗಳನ್ನು ಮೈಸೂರಿನಲ್ಲಿ ಮುಗಿಸ್ಕೊಳ್ತಾರೆ. ಸುವರ್ಣ ಪದಕದೊಂದಿಗೆ MA ತೇರ್ಗಡೆ ಆಗಿರ್ತಾರೆ ಕೂಡ. ಇಂಗ್ಲಿಷ್ನಲ್ಲಿ ರಚಿಸಿದಂತಹ ಸತ್ಯ ಮತ್ತು ಸೌಂದರ್ಯ ಎಂಬ ಮಹಾಪ್ರಬಂಧಕ್ಕೆ ಬರೋಡಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟನ್ನು ಕೂಡ ಗಳಿಸಿರ್ತಾರೆ ಇವರು ಅಂತ ಹೇಳಲಾಗುತ್ತೆ. ಹುಬ್ಬಳ್ಳಿ, ಗುಜರಾತ್, ದೆಹಲಿಯಲ್ಲಿ ಉಪನ್ಯಾಸಕ ವೃತ್ತಿಯನ್ನು ಕೂಡ ಇವರು ಕೈಗೊಂಡಿರ್ತಾರೆ. 4 ದಶಕಗಳಲ್ಲಿ 21 ಕಾದಂಬರಿಗಳನ್ನು ಬರೆದಿದ್ದಾರೆ SL ಭೈರಪ್ಪನವರು.
ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸಾಹಿತ್ಯ ಕ್ಷೇತ್ರಕ್ಕೆ. ಸೊ ಪರ್ವ ಅನ್ನುವಂಥದ್ದು ಅತ್ಯಂತ ಜನಪ್ರಿಯವಾದಂತಹ ಕಾದಂಬರಿ, ಇವರ ಪರ್ವ ಕಾದಂಬರಿ. ಅವರದ್ದೇ ಆದಂತಹ ದೊಡ್ಡ ಓದುಗರ ಬಳಗ ಇತ್ತು, ಒಂದಷ್ಟು ಫ್ಯಾನ್ ಫಾಲೋಯಿಂಗ್ಸ್ ಕೂಡ ಹೊಂದಿದ್ರು. ಧರ್ಮಶ್ರೀ ಕಾದಂಬರಿಯಿಂದ ಹಿಡಿದು ಇತ್ತೀಚಿನ ವರ್ಷಗಳಲ್ಲಿ ಮೂಡಿಬಂದಂತಹ ಉತ್ತರಾಖಂಡದವರೆಗೂ ಕೂಡ ಜೀವನದ ವಿವಿಧ ಸ್ತರಗಳ ಕುರಿತು ಚಿಂತನೆ ಮಾಡುವಂತಹ ಬೃಹತ್ ಕಥಾನಕಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ಅವರು. ಕರುನಾಡಿನ ಜೀವಂತ ಸಾಹಿತ್ಯ ದಂತಕಥೆ ಎಸ್.ಎಲ್. ಭೈರಪ್ಪ ಪದ್ಮಭೂಷಣ ಮಾತ್ರವಲ್ಲದೆ 2011ರಲ್ಲಿ ನಾಡೋಜ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿರ್ತಾರೆ. 2010ರಲ್ಲಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಕೂಡ ಪಡ್ಕೊಂಡಿರ್ತಾರೆ. 2007ರಲ್ಲಿ ಕಲಬುರಗಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕೂಡ ಇವರಿಗೆ ಸಂದಿದೆ. ಚೂರಿಂದ ಬನ್ನಿ, ಊರಿಂದ ಬಂದವ್ರು ಅವ್ರು ಕಾಣಲಿ, ಮೀಡಿಯಾದವರು ಚೂರಿ ಸ್ವಲ್ಪ ಸೈಡ್ 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 ಬನ್ನಿ, ಹಿಂದೆ ಬನ್ನಿ, ಹಿಂದೆ ಇಲ್ಲಿ ಗಾಢಪ್ಪನಾರ ಆಗುತ್ತೆ. ಅದಕ್ಕೆ ಅಲ್ಲ ಒಂದು ಇವ್ರ ಫ್ರಂಟಲ್ಲಿ ಒಂದು ನಿಮಿಷ ಸೊ ನಿನ್ನೆಯಿಂದನೂ ಕೂಡ ಗಣ್ಯಾತಿ ಗಣ್ಯರೆಲ್ಲರೂ ಬಂದ್ಬಿಟ್ಟು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಮೈಸೂರಿನಲ್ಲಿ ಇರುವಂತಹ ಪಾರ್ಥಿವ ಶರೀರ ದರ್ಶನಕ್ಕಾಗಿ ಪ್ರಹ್ಲಾದ್ ಜೋಶಿ ಅವರು ಒಂದು ಅಂತಿಮ ದರ್ಶನವನ್ನು ಪಡೆದುಕೊಂಡಿರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗೆಲ್ಲ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳು ನಡೀಬೇಕು, ಹಿಂದೂ ಬ್ರಾಹ್ಮಣ ಸಂಪ್ರದಾಯದಂತೆ ಒಂದು ಕಡೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ, ಇನ್ನೊಂದು ಕಡೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿರುವಂಥದ್ದು. ಪ್ರಹ್ಲಾದ್ ಜೋಶಿ ಅವರು ಕೂಡ ಬಂದ್ಬಿಟ್ಟು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಪ್ರತಾಪ್ ಸಿಂಹ ಅವರು ಕೂಡ ಇದ್ದಾರೆ, ಎಚ್ ಸಿ ಮಹದೇವಪ್ಪನವರು ಕೂಡ ಇದ್ದಾರೆ ಅಲ್ಲೇನೆ. ಎಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ.
ಹಂಗೆ ಅಲ್ಲ, ಹಿಂದೆ ಬನ್ನಿ ಅಣ್ಣ ಒಂದು ಸ್ಟೆಪ್. ಸುಮ್ಮನಿರಿ ಈ ಟೈಮ್ಗೆಲ್ಲ ಸಮರ್ಪಣೆ